ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಡ್ತಾ ಇದೆ. ಸೇನೆಗೆ ಅಗತ್ಯ ಇರುವ ಬಂದೂಕುಗಳು, ಅಸಾಲ್ಟ್ ರೈಫಲ್ಗಳು, ಹಾವಿಟ್ಜರ್ಗಳು, ಟ್ಯಾಂಕುಗಳು ಸೇರಿದ ಹಾಗೆ ನಾನಾ ರಕ್ಷಣಾ ಉಪಕರಣಗಳನ್ನು ಸಹಸ್ರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರೊಕ್ಯೂರ್ ಮಾಡ್ತಾ ಇದೆ. ಹಾಗೆಯೇ ವಾಯುಪಡೆಗೆ ಬೇಕಿರುವ ಹೆಲಿಕಾಪ್ಟರ್, 5ನೇ ತಲೆಮಾರಿನ ಯುದ್ಧ ವಿಮಾನಗಳು, ತೇಜಸ್ ಯುದ್ಧ ವಿಮಾನಕ್ಕೆ ಬೇಕಿರುವ GE ಇಂಜಿನ್ಗಳು, LCA ಮಾರ್ಕ್ II ಯುದ್ಧ ವಿಮಾನಗಳು ಸೇರಿದಂತೆ ಸಾಕಷ್ಟು ಉಪಕರಣಗಳು ಭಾರತದ ಬತ್ತಳಿಕೆಯನ್ನು ಸೇರ್ತಾ ಇವೆ. ಇದೆಲ್ಲದರ ನಡುವೆ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಉಪಟಳಕ್ಕೆ ಬ್ರೇಕ್ ಹಾಕೋ ನಿಟ್ಟಲ್ಲಿ ಅಮೆರಿಕಾದಿಂದ ಸೋನೋಬಾಯ್ಸ್ಗಳನ್ನು ತರಿಸ್ಕೊಳ್ತಾ ಇರೋ ಭಾರತ ತನ್ನದೇ ಆದ ನ್ಯೂಕ್ಲಿಯರ್ ಸಬ್ಮರಿನ್ INS ಅರಿಘಾತ್ ಅನ್ನು ಕೂಡ ನೌಕಾಪಡೆಗೆ ಸೇರ್ಪಡೆ ಮಾಡಿದೆ. ಈ ಮೂಲಕ ಚೈನಾ ಹಾಗೂ ಪಾಕಿಸ್ತಾನಗಳ ವಿರುದ್ಧ ಯುದ್ಧ ಸನ್ನದ್ಧ ಸ್ಥಿತಿಯನ್ನು ತಲುಪೋದಕ್ಕೆ ಭಾರತ ಮುಂದಡಿಯನ್ನು ನೀಡ್ತಾ ಇದೆ. ಹಾಗಾದ್ರೆ ಈ ಅರಿಘಾತ್ ಸಬ್ಮರಿನ್ ನ ವಿಶೇಷತೆ ಏನು? ಅಮೆರಿಕಾದ ಸೋನೋಬಾಯ್ಸ್ಗಳು ಹೇಗೆ ಕೆಲಸ ಮಾಡುತ್ತವೆ? ಇದರಿಂದ ಚೈನಾದ ಉಪಟಳಕ್ಕೆ ಮದ್ದರಿಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತ ಟೂ ಫ್ರಂಟ್ ವಾರ್ಗೆ ಸದಾ ಕಾಲ ಸಿದ್ಧ ಇರಬೇಕು. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಅನಿವಾರ್ಯ ಕೂಡ. ಹೀಗಾಗಿನೇ ಭಾರತ ತನಗೆ ಬೇಕಾದ ರಕ್ಷಣಾ ಉಪಕರಣಗಳನ್ನು ಕ್ರೋಢೀಕರಿಸುವತ್ತ ಗಮನ ಹರಿಸ್ತಾ ಇದೆ. ನಮಗೆ ಬೇಕಾಗಿರುವ ಸಾಕಷ್ಟು ಆಯುಧಗಳ ಖರೀದಿ ಒಪ್ಪಂದ ನಡೆದಿದೆ. ಮತ್ತಷ್ಟು ಆಯುಧಗಳನ್ನು ಭಾರತದಲ್ಲೇ ತಯಾರು ಮಾಡಿಕೊಳ್ಳಲಾಗ್ತಾ ಇದೆ. ಸೇನೆಗೆ, ವಾಯುಪಡೆಗೆ ಅಗತ್ಯವಾಗಿ ಬೇಕಾಗಿರುವ ಉಪಕರಣಗಳನ್ನು ಆದಷ್ಟು ಶೀಘ್ರವಾಗಿ ಅವರ ಕೈ ಸೇರುವ ಹಾಗೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆಗೆ ಶಕ್ತಿ ತುಂಬುವ ಕೆಲಸಕ್ಕೆ ಕೂಡ ಭಾರತದ ಸರ್ಕಾರ ಮುಂದಾಗಿದೆ. ಈಗಾಗಲೇ ಪ್ರಾಜೆಕ್ಟ್ 75 ಹೆಸರಲ್ಲಿ ಇಂಡಿಜಿನಿಯಸ್ ಸಬ್ಮರಿನ್ಗಳನ್ನು ಸಿದ್ಧ ಮಾಡ್ತಾ ಇರೋ ಭಾರತ ಈಗ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ ಅರಿಘಾತ್ ಅನ್ನ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿದೆ. ಗುರುವಾರ ನಡೆದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅರಿಘಾತ್ಗೆ ಹಸಿರು ನಿಶಾನೆಯನ್ನು ತೋರಿದ್ದು, ಈ ಮೂಲಕ ಭಾರತಕ್ಕೆ 2ನೇ ನ್ಯೂಕ್ಲಿಯರ್ ಸಬ್ಮರಿನ್ ಸೇರ್ಪಡೆಯಾದಂತಾಗಿದೆ. ಈ ಶುಭ ಸಂದರ್ಭಕ್ಕೆ ಚೀಫ್ ಆಫ್ ನಾವಲ್ ಸ್ಟಾಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ಇಂಡಿಯನ್ ಸ್ಟ್ರಾಟಜಿಕ್ ಕಮಾಂಡ್ನ ವೈಸ್ ಅಡ್ಮಿರಲ್ ಸೂರಜ್ ಬೆರ್ರಿ, DRDOದ ಉನ್ನತ ಅಧಿಕಾರಿಗಳು ಸಾಕ್ಷಿಯಾದರು. ಗೆಳೆಯರೆ, ಈ ಅರಿಘಾತ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ ಆಗಿದೆ. ಇದು 6,000 ಟನ್ ತೂಕವನ್ನು ಹೊಂದಿದ್ದು 750 ಕಿಲೋಮೀಟರ್ಗಳ ದೂರದ ಟಾರ್ಗೆಟ್ ಅನ್ನು ಮುಟ್ಟಬಲ್ಲ 12 ಸಾಗರಿಕಾ K-15 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಇದು ಹೊಂದಿದೆ. ಹಾಗೇನೆ ಈಗ ಭಾರತ ಅಭಿವೃದ್ಧಿಪಡಿಸ್ತಾ ಇರುವ 3,500 ಕಿಲೋಮೀಟರ್ ರೇಂಜ್ನ K-4 ಶ್ರೇಣಿಯ 4 ಮಿಸೈಲ್ಗಳನ್ನು ಇದು ಕ್ಯಾರಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ಮಿಸೈಲ್ಗಳು ಇನ್ನೂ ಕೂಡ ಅಭಿವೃದ್ಧಿಯ ಹಂತದಲ್ಲಿವೆ. ಇನ್ನು ಈ ಸಬ್ಮರಿನ್ ಅನ್ನ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸಲ್ ಪ್ರಾಜೆಕ್ಟ್ ಅಡಿಯಲ್ಲಿ ಭಾರತ ನಿರ್ಮಾಣ ಮಾಡಿದೆ. ಇದರಲ್ಲಿ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಅನ್ನು ಅಳವಡಿಸಲಾಗಿದ್ದು, ಇದು ಗಂಟೆಗೆ 12ರಿಂದ 15 ಕಿಲೋನಾಟ್ ವೇಗದಲ್ಲಿ ನೀರಿನ ಮೇಲೆ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ನೀರಿನ ಒಳಗೆ ಇಳಿದ ಸಂದರ್ಭದಲ್ಲಿ ಇದರ ವೇಗ ದುಪ್ಪಟ್ಟಾಗಿ 24ರಿಂದ 30 ಕಿಲೋನಾಟ್ ವೇಗದಲ್ಲಿ INS ಅರಿಘಾತ್ ಚಲಿಸುತ್ತೆ. ಈ ಅರಿಘಾತ್ ಈ ಹಿಂದಿನ ಅರಿಹಂತ್ ಕ್ಲಾಸ್ನ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಸದ್ಯಕ್ಕೆ ಭಾರತದಲ್ಲಿ ಈ ಅರಿಘಾತ್ ಸೇರಿದ ಹಾಗೆ 2 ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಸಬ್ಮರಿನ್ಗಳಿವೆ. ಹಾಗೇನೆ 17 ಡೀಸೆಲ್ ಇಂಜಿನ್ ಸಬ್ಮರಿನ್ಗಳಿದ್ದು, ಇನ್ನೂ 10 ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳನ್ನು ತುಂಬಿಸಿಕೊಳ್ಳುವುದಕ್ಕೆ ಭಾರತ ಯೋಚಿಸ್ತಾ ಇದೆ. ಹಾಗೇನೆ 9 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳು ಕೂಡ ಭಾರತದ ಲಿಸ್ಟ್ ಅಲ್ಲಿವೆ. ಇವುಗಳ ನಿರ್ಮಾಣಕ್ಕೆ ಕೋಟ್ಯಂತರ ರೂಪಾಯಿ ಹಣದ ಅಗತ್ಯ ಕೂಡ ಇದೆ. ಇಷ್ಟಾದರೂ ಚೈನಾನ ಎದುರಿಸಬೇಕು ಅಂದ್ರೆ ಭಾರತಕ್ಕೆ ಈ ಸಬ್ಮರಿನ್ಗಳು ತುಂಬಾ ಅವಶ್ಯಕ ಅನ್ನಿಸ್ಕೊಳ್ತವೆ. ಹೀಗಾಗಿ ಭಾರತ ಈ ಸಬ್ಮರಿನ್ ನಿರ್ಮಾಣದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಸ್ನೇಹಿತರೆ, ಸದ್ಯಕ್ಕೆ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಬಲ ಹೆಚ್ಚಾಗ್ತಾ ಇದೆ. ಶ್ರೀಲಂಕಾದ ಹಂಬಂತೋಟ ಬಂದರನ್ನ ಲೀಸಿಗೆ ಪಡೆದಿರುವ ಚೈನಾ ಅಲ್ಲಿಗೆ ತನ್ನ ಯುದ್ಧ ನೌಕೆಗಳನ್ನು ಕೂಡ ಕಳುಹಿಸ್ತಾ ಇರುತ್ತೆ. ಅಲ್ಲದೆ ಭಾರತದ ಮೇಲೆ ಗೂಢಚಾರಿಕೆ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಬಾರಿ ತನ್ನ ಸ್ಪೈ ನೌಕೆ ಶಿಯಾಂಗ್ ಯಾಂಗ್ ಹಾಂಗ್ 1 ಅನ್ನ ಕಳುಹಿಸಿಕೊಟ್ಟಿದೆ. ಇನ್ನು ಇತ್ತೀಚೆಗೆ ಮಾಲ್ಡೀವ್ಸ್ ಕೂಡ ಭಾರತದ ಕೈಜಾರಿ ಚೈನಾದ ತೆಕ್ಕೆಗೆ ಬಿದ್ದಿರೋದ್ರಿಂದ ಅದು ಚೈನಾದ ಮಡಿಲಲ್ಲೇ ಇರೋಷ್ಟು ದಿನ ಭಾರತಕ್ಕೆ ಅದರಿಂದ ಆಪತ್ತು ಇದ್ದೇ ಇರುತ್ತೆ. ಹಾಗೆ ಜಿಬೂಟಿ ಹಾಗೂ ಗ್ವಾದಾರ್ಗಳಲ್ಲಿ ಕೂಡ ಚೈನಾದ ಬಂದರುಗಳಿವೆ. ಚೈನಾ ಇಲ್ಲಿ ಭಾರತವನ್ನು ಸುತ್ತುವರಿತಾ ಇದೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಚೈನಾನ ಸಮರ್ಥವಾಗಿ ಎದುರಿಸಬೇಕು ಅಂದರೆ ಅದಕ್ಕೆ ಭಾರತ ಕೂಡ ತನ್ನ ನೌಕಾಬಲವನ್ನು ಹೆಚ್ಚು ಮಾಡ್ಕೋಬೇಕಾದ ಅಗತ್ಯ ಇರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಚೈನಾದ ನೌಕಾಬಲ ಭಾರತಕ್ಕಿಂತಲೂ ಸ್ವಲ್ಪ ಹೆಚ್ಚೇ ಇದೆ. ಚೈನಾದ ಬಳಿ ಒಟ್ಟು 66 ಸಬ್ಮರಿನ್ಗಳಿವೆ. 2030 ಹೊತ್ತಿಗೆ ಅವುಗಳ ಸಂಖ್ಯೆಯನ್ನು 76ಕ್ಕೆ ಏರಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಚೈನಾ ಮಾಡ್ತಾ ಇದೆ. ಈ ಒಟ್ಟು ಸಬ್ಮರಿನ್ಗಳಲ್ಲಿ ನ್ಯೂಕ್ಲಿಯರ್ ಸಬ್ಮರಿನ್ಗಳು 8 ಇವೆ, SSNಗಳು 13, SSKಗಳು 55 ಇವೆ. ಹೀಗಾಗಿ ಭಾರತಕ್ಕೆ ಕಂಪೇರ್ ಮಾಡಿಕೊಂಡ್ರೆ
ಚೈನಾದ ಸಬ್ಮರಿನ್ ಪವರ್ ತುಂಬಾನೇ ಹೆಚ್ಚಾಗಿದೆ. ಹಾಗೆ ಅವರ ಶತ್ರುಗಳು ಹಾಗೂ ಅವರ ಸಾಗರದ ವಿಸ್ತಾರ ಕೂಡ ತುಂಬಾ ದೊಡ್ಡದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅವರು ದಕ್ಷಿಣ ಚೈನಾ ಸಮುದ್ರದಲ್ಲಿ ಗಡಿಗಳನ್ನು ಕಾಯಬೇಕು, ಬೇರೆ ದೇಶಗಳ ಜಾಗಗಳನ್ನು ಕಬಳಿಸಿರೋ ಪ್ರದೇಶಗಳನ್ನು ಉಳಿಸಿಕೊಳ್ಳಬೇಕು, ಅಮೆರಿಕಾಗಳ ನೌಕೆಗಳಿಗೆ ವಿರುದ್ಧವಾಗಿ ನಿಲ್ಲಬೇಕು. ಹೀಗಾಗಿ ಚೈನಾದಲ್ಲಿ ನಮಗಿಂತಲೂ ಹೆಚ್ಚಿನ ಸಬ್ಮರಿನ್ಗಳಿದ್ರೂ ಕೂಡ ಅವುಗಳನ್ನು ಎದುರಿಸುವಷ್ಟು ಶಕ್ತಿ ಭಾರತಕ್ಕಿದ್ದೇ ಇದೆ. ಇನ್ನು ಭಾರತ ತನ್ನ ನೌಕಾಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಮೆರಿಕದ ಸೋನಾಬಾಯಿಗಳನ್ನು ಖರೀದಿ ಮಾಡ್ತಾ ಇದೆ. ಈ ಸೋನಾಬಾಯಿಗಳು ಸಮುದ್ರದ ಆಳಕ್ಕಿಳಿದು ದಿನದ 24 ಗಂಟೆಗಳ ಕಾಲ ಕೂಡ ಸಮುದ್ರದ ಒಳಗೆ ಯಾವುದಾದ್ರೂ ಸಬ್ಮರಿನ್ ಅಥವಾ ನೌಕೆಗಳು ಓಡಾಡಿದರೆ ಅವುಗಳ ಬಗ್ಗೆ ಮಾಹಿತಿಯನ್ನು ರವಾನಿಸುವ ಕೆಲಸವನ್ನು ಮಾಡುತ್ತವೆ. ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮೆರಿಕಾಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಡೆದ ರಕ್ಷಣಾ ಒಪ್ಪಂದದಲ್ಲಿ ಈ ಸೋನಾಬಾಯಿಗಳ ಖರೀದಿ ಒಪ್ಪಂದ ಕೂಡ ಇದೆ. ಇವು ಬಂದ ನಂತರ ಇವುಗಳನ್ನು MH-60R ಹೆಲಿಕಾಪ್ಟರ್ಗಳನ್ನು ಬಳಸಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮೌಂಟ್ ಮಾಡಲಾಗುತ್ತೆ. ಆ ಮೂಲಕ ಶತ್ರು ದೇಶದ ಸಬ್ಮರಿನ್ಗಳು ನಮ್ಮ ನೀರಿಗೆ ಬಂದರೆ ಅದು ತಕ್ಷಣ ಭಾರತಕ್ಕೆ ಗೊತ್ತಾಗೋ ವ್ಯವಸ್ಥೆ ಇದರಿಂದ ಆಗುತ್ತೆ. ಇನ್ನು ಈ ಸೋನಾಬಾಯ್ಸ್ಗಳ ಖರೀದಿಗೆ $52.8 ಮಿಲಿಯನ್ ಹಣವನ್ನು ವೆಚ್ಚ ಮಾಡಲಾಗ್ತಾ ಇದೆ. ಈ ಮೂಲಕ ಚೈನಾದ ಸಬ್ಮರಿನ್ಗಳ ವಿರುದ್ಧ ಮಾಹಿತಿಯನ್ನು ಕಲೆ ಹಾಕುವ ಉದ್ದೇಶ ಭಾರತದ್ದು. ಹೀಗೆ ಭಾರತ ತನ್ನ ನೌಕಾಬಲವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲೇ ಸರ್ಕಾರಕ್ಕೆ ಈಗ ಮತ್ತೆ 5ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆ ಆಮ್ಕಾ ಕೂಡ ನೆನಪಾಗ್ತಾ ಇದೆ. ಈಗಾಗಲೇ ಭಾರತದಲ್ಲಿ ಪ್ರಾರಂಭ ಆಗಿರುವ ಆಮ್ಕಾ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತಯಾರಿಕೆಯಲ್ಲಿ ಭಾರತ ಸ್ವಲ್ಪ ಮಟ್ಟಿಗಿನ ಯಶಸ್ಸನ್ನು ಕಂಡಿದೆ. ಹೀಗಾಗಿ ಇದರ ಪ್ರೋಟೋಟೈಪ್ ವಿಮಾನವನ್ನು 2028 ಹೊತ್ತಿಗೆ ಸಿದ್ಧ ಮಾಡೋದಾಗಿ DRDO ಹೇಳಿದೆ. ಇಲ್ಲಿ ಇಂಜಿನ್ ಹಾಗೂ ಇನ್ನಿತರ ಪ್ರಮುಖ ವಸ್ತುಗಳ ತಯಾರಿಕೆ ಸರಿಯಾದ ಸಮಯಕ್ಕೆ ಶುರುವಾಗಿಬಿಟ್ರೆ ಈ ಪ್ರೋಟೋಟೈಪ್ 2028 ಹೊತ್ತಿಗೆ ಸಂಪೂರ್ಣವಾಗಿ ಸಿದ್ಧ ಆಗುತ್ತೆ. ಜೊತೆಗೆ 2035 ಹೊತ್ತಿಗೆ ಆಮ್ಕಾ ಪ್ರಾಜೆಕ್ಟ್ನ ಮಾಸ್ ಪ್ರೊಡಕ್ಷನ್ ಕೂಡ ಶುರು ಆಗಲಿದೆ ಅನ್ನೋ ವಿಶ್ವಾಸವನ್ನು DRDO ವ್ಯಕ್ತಪಡಿಸ್ತಾ ಇದೆ. ಈ ಆಮ್ಕಾ ಪ್ರಾಜೆಕ್ಟಲ್ಲಿ 5.5 ಜನರೇಷನ್ನ ಯುದ್ಧ ವಿಮಾನ ಸಿದ್ಧ ಆಗ್ತಾ ಇದ್ದು ಇದು ಸಂಪೂರ್ಣ ಸ್ಟೆಲ್ತ್ ಆಗಿರುತ್ತೆ. ಭವಿಷ್ಯದ ಯುದ್ಧಗಳಿಗೆ ಇದು ಭಾರತಕ್ಕೆ ತುಂಬ ಸಹಕಾರಿಯಾಗಲಿದೆ ಅನ್ನೋ ಮಾಹಿತಿಯನ್ನು DRDO ಕೊಟ್ಟಿದೆ. ಈ ಯಾವುದೇ ಯುದ್ಧ ವಿಮಾನದ ಪ್ರಾಜೆಕ್ಟ್ ಸಿದ್ಧ ಆಗೋದಕ್ಕೆ 6ರಿಂದ 7 ವರ್ಷಗಳು ಬೇಕು. ಹೀಗಾಗಿ ಇವುಗಳ ಪ್ರೊಡಕ್ಷನ್ ಸ್ವಲ್ಪ ತಡ ಆಗುತ್ತೆ. ಆದರೂ ಅವುಗಳ ನಿರ್ಮಾಣದ ನಂತರ ವಾಯುಪಡೆ ಹಾಗೂ ನೌಕಾಪಡೆಗೆ ಇನ್ನಷ್ಟು ಶಕ್ತಿ ಲಭಿಸುತ್ತೆ ಅನ್ನೋ ಅಭಿಪ್ರಾಯ ಅವರದ್ದು. ಹಾಗೆಯೇ ಈಗಾಗಲೇ ತಯಾರಾಗಿರುವ LCA Mark II ಯುದ್ಧ ವಿಮಾನಗಳು ಕೂಡ 2025 ಹೊತ್ತಿಗೆ ಸಿದ್ಧ ಆಗಲಿದ್ದು ವಾಯುಪಡೆಗೆ ಅವು ಕೂಡ ಶಕ್ತಿಯನ್ನು ತುಂಬುತ್ತವೆ ಅನ್ನೋ ಮಾಹಿತಿಯನ್ನು DRDO ಕೊಡ್ತಾ ಇದೆ. ಇದು ಗೆಳೆಯರೆ ಭಾರತಕ್ಕೆ 2ನೇ ನ್ಯೂಕ್ಲಿಯರ್ ಸಬ್ಮರಿನ್ನ ಸೇರ್ಪಡೆ ಹಾಗೂ 5ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರೋಟೋಟೈಪ್ ನಿರ್ಮಾಣ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.